ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RCB 11 ಜನರ ಸಾವಿನ ಟ್ರ್ಯಾಜಿಡಿ, ಕಾಲ್ತುಳಿತದ ಟ್ರ್ಯಾಜಿಡಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಸ್ಫೋಟಕ ವಿಡಿಯೋ ರಿಲೀಸ್ ಆಗಿದೆ. ಈಗ ನಮ್ಮದಲ್ಲ ಇದು ಹೊಣೆ, ನಮ್ಮದಲ್ಲ ಇದು ಕಥೆ ಅಂತ ಹೇಳ್ತಿರೋ ಹೊತ್ತಲ್ಲಿ ಸರ್ಕಾರವನ್ನು ಶೇಕ್ ಮಾಡುವ ಅಸಲಿಗೆ CM DCM ಇನ್ನು ಜವಾಬ್ದಾರಿ ಹೊರಲೇಬೇಕಾಗಿರುವಂತೆ ಮಾಡುವಂಥ ವಿಡಿಯೋ ಮತ್ತು ಕಾನೂನು ಹೋರಾಟ ಆಗ್ತಿದೆಯಲ್ವ. ಈಗ PIL ಆಗಿದೆ, ಸುಮೋಟೋ ಕೇಸ್ ದಾಖಲಾಗಿದೆ ಹೈಕೋರ್ಟಲ್ಲಿ. ಈ ಹೊತ್ತಲ್ಲಿ ಸರ್ಕಾರ ಹೊಣೆ ಹೊತ್ತು ತಲೆ ತಗ್ಗಿಸಲೇಬೇಕಾದಂಥ ಸ್ಫೋಟಕ ಸಾಕ್ಷಿಯನ್ನು ಕೊಡ್ತಿರುವ ಪಕ್ಕಾ ಡೀಟೇಲ್. ಇನ್ನೇನು ಇದೊಂದು ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇನ್ನೇನು ವಿಷಯ ಬರಲ್ಲ ಅಂತಹ ಮಾಹಿತಿಯನ್ನು ಹೊರಗಿಡ್ತಿರುವಂಥ ಸ್ಫೋಟಕ ವಿಡಿಯೋ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರು ಹೊಣೆ ಅಂತ ಬಾಯಿ ಬಡ್ಕೊಳ್ತಿರೋ ಹೊತ್ತಲ್ಲಿ ಉತ್ತರ ಸಿಗ್ತಾ ಇದೆ ನೋಡಿ. ಮಾಹಿತಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ಒಂದು 4 ವಿಡಿಯೋಗಳಿವೆ ಸರ್ಕಾರಕ್ಕೆ ಟೈಟ್ ಸ್ಲ್ಯಾಪ್, ಕಪಾಲ ಮೋಕ್ಷ ಮಾಡುವಂಥ ವಿಡಿಯೋಗಳು. ಎಲ್ಲವನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಉಳಿದಿರುವಂಥ ವಿಡಿಯೋಗಳನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಅತ್ಯಂತ ಪ್ರಮುಖವಾದದ್ದು, ಮತ್ತಿದು ಬರೀ ಜನರ ಚರ್ಚೆಗೆ, ಮೀಡಿಯಾ ಟೀಕೆಗೆ ಮಾತ್ರ ಪೂರಕವಾದ ವಿಡಿಯೋ ಅಲ್ಲ, ಬದಲಾಗಿ ಈ ಸರ್ಕಾರವನ್ನು ಹೊಣೆಯನ್ನಾಗಿಸುವ, ಸರ್ಕಾರವೇ ಬೆಲೆ ತೆರಬೇಕಾಗಿರುವಂತೆ ಮಾಡುವ ವಿಡಿಯೋ ಇದು. ಕೋರ್ಟಲ್ಲಿ ಇದು ದೊಡ್ಡ ಸಾಕ್ಷಿಯಾಗತ್ತೆ, ಡೌಟ್ ಇಲ್ಲ. ಏನಿದೆ ಈ ವಿಡಿಯೋದಲ್ಲಿ? ನಿನ್ನೆ ಒಂದು ವಿಡಿಯೋ ಇಟ್ಟಿದ್ವಿ. DK ಶಿವಕುಮಾರ್ ಅವರು ಸ್ಟೇಡಿಯಂಗೆ ಬನ್ನಿ ಅಂತ ಕರೆದಿರೋದು. ಯಾಕಂದರೆ ಅದು ಅನಧಿಕೃತ ಕಾರ್ಯಕ್ರಮ ಆಗಿತ್ತು, ಕಾನೂನು ಪರ್ಮಿಷನ್ ಇರಲಿಲ್ಲ ಅದಕ್ಕೆ, ಪೊಲೀಸ್ ಇಲಾಖೆದು ಕಾನೂನು ಬಾಹಿರ ಕಾರ್ಯಕ್ರಮ ಆಗಿತ್ತು. ಆದರೆ DK ಶಿವಕುಮಾರ್ ಅವರು ಆಹ್ವಾನಿಸಿದ್ರು ಅನ್ನೋದು ಒಂದು ಕಡೆ ಇಟ್ಟು ಅಲ್ಲ. ಈಗ ನೋಡಿ, ರಾಜಕಾರಣಿಗಳು ಓಕೆ, ಅವ್ರಿಗೆ ಪಕ್ಕಾ ಇನ್ಫಾರ್ಮೇಷನ್ ಇರಲಿಲ್ಲಪ್ಪ ಅಂತ ಒಂದು ಸಣ್ಣ ಎಕ್ಸ್ಕ್ಯೂಸ್ ಕೊಡೋದಾದರೂ ಕೂಡ, ಈಗ DPAR ಅಂದರೆ ಯಾವ ಡಿಪಾರ್ಟ್ಮೆಂಟ್ ಪರ್ಮಿಷನನ್ನು ಕೊಡುತ್ತಲ್ಲ, ಆ ಡಿಪಾರ್ಟ್ಮೆಂಟಿಂದಾನೇ ಅನೌನ್ಸ್ಮೆಂಟ್ ಆಗಿರುವ ವಿಡಿಯೋ. ಆ ಡಿಪಾರ್ಟ್ಮೆಂಟ್ನ ಕಾರ್ಯದರ್ಶಿ ಸತ್ಯವತಿ ಜಿ, IAS ಆಫೀಸರ್ ಸತ್ಯವತಿ ಅವರು ಏನಂತ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಇದಾದ ಮೇಲೆ ಇನ್ಯಾರೂ ಏನೂ ಮಾತಾಡೋದಕ್ಕಾಗಲ್ಲ. CM DCM ಇದಾದ ಮೇಲೆ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇಲ್ಲ ಅಂತನೋ, ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ನಾವು ಪೊಲೀಸ್ ಭದ್ರತೆ ಒದಗಿಸೋದಕ್ಕೆ ಸಾಧ್ಯವಾಗಿಲ್ಲ ಯಾಕಂದರೆ ಪರ್ಮಿಷನ್ ಇಲ್ಲದೆ ಮಾಡಿಬಿಟ್ರು ಅವರು ಅಂತಾನೋ, ಮತ್ತು ಇದಕ್ಕೆ ಸಂಪೂರ್ಣವಾಗಿ KSCA RCB ಅವ್ರ ಹೊಣೆ ಅಂತಾನೋ ಹೇಳೋಕ್ಕಾಗೋದಿಲ್ಲ. ಈ ವಿಡಿಯೋ ಸರ್ಕಾರದ ವಾದವನ್ನು ಕೋರ್ಟಲ್ಲಿ ತಲೆ ಕೆಳಗೆ ಮಾಡುತ್ತೆ. ಯಾಕಂದರೆ ಇವರು DPAR ಕಾರ್ಯದರ್ಶಿ ಸತ್ಯವತಿಯವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸ್ಟೇಡಿಯಂಗೆ ಬನ್ನಿ ಅಂತ. ಕೇಳಿಸ್ಕೊಂಡು ಬನ್ನಿ. ಒಂದು ಕಡೆ DK ಶಿವಕುಮಾರ್ ಅವ್ರು ಕರೀತಾರೆ, ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಅವರು DCM, ಯಾರೋ ಅಲ್ಲ, ಅವರು DCM. ಆಯಿತು, ಬಿಟ್ಟು ಹಾಕಿ. DPAR ಯಾವ ಇಲಾಖೆಗೆ ಪರ್ಮಿಷನ್ ಕೇಳ್ತಾರಲ್ವ, ಚಿನ್ನಸ್ವಾಮಿ ಸ್ಟೇಡಿಯಂ ಅವರು ಯಾವ ಇಲಾಖೆನ ಪರ್ಮಿಷನ್ ಕೇಳಿಕೊಂಡು ಕಾರ್ಯಕ್ರಮ ಮಾಡ್ತಾರಲ್ವ, ಆ ಇಲಾಖೆಯೇ ಸ್ಟೇಡಿಯಮ್ಗೆ ಬನ್ನಿ ಅಂತ ಜನರಿಗೆ ಆಹ್ವಾನವನ್ನು ಕೊಟ್ಟ ವಿಡಿಯೋ ನೋಡ್ಕೊಂಡು ಬನ್ನಿ. ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತು RCB ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ದಯಮಾಡಿ ಎಲ್ಲ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ಸೀದಾ ವಿಧಾನಸೌಧ 4 ಗಂಟೆಗೆ. ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ. ಸ್ಟೇಡಿಯಂಗೆ ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತು RCB ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ದಯಮಾಡಿ ಎಲ್ಲ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ನೋಡಿದ್ರಲ್ವಾ, ಸತ್ಯವತಿಯವರೇ ಸ್ಟೇಡಿಯಂಗೆ ಬನ್ನಿ ಅಂತ RCB ಫ್ಯಾನ್ಸ್ ಮತ್ತು ರಾಜ್ಯದ ಜನಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಯಾವ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಮಾಡುತ್ತೋ ಆ ಡಿಪಾರ್ಟ್ಮೆಂಟೇ ಕರೆದ ಮೇಲೆ ಪರ್ಮಿಷನ್ ಇಲ್ಲ ಇದೆ ಅನ್ನುವ ಪ್ರಶ್ನೆ ಯಾಕೆ ಬರುತ್ತೆ? ಈ ಡಿಪಾರ್ಟ್ಮೆಂಟ್ ಅವ್ರು ಕರೀತಾರೆ, ಬಟ್ ಆನ್ ದಿ ಪೇಪರ್ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇಲ್ಲ ಅಂದರೆ ಇದು ಏನನ್ನು ತೋರಿಸುತ್ತೆ? ಪಬ್ಲಿಕ್ ಪ್ರಾಸಿಕ್ಯೂಟರ್ PP ಕೋರ್ಟ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಪೊಲೀಸರು ಅನುಮತಿ ಕೊಟ್ಟಿರಲಿಲ್ಲ, ಲಕ್ಷಾಂತರ ಜನ ಸೇರ್ತಾರೆ ಅನ್ನೋ ಮುಂಜಾಗ್ರತೆ ವಹಿಸಿ ಅಂತ ನಾವು ಹೇಳಿದ್ವಿ, ಮತ್ತು ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಕೂಡ ಪೊಲೀಸರು ಹೇಳಿದ್ರು ಅಂತ ವಾದ ಮಾಡ್ತಾರೆ. ಒಂದು ಕಡೆ ಯಾರನ್ನ ಅರೆಸ್ಟ್ ಮಾಡಲಾಗಿದೆಯಲ್ಲ KSCA ಮತ್ತು RCB ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟವ್ರನ್ನ, ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ, ಹೌದು ನಮಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಅಂತ.
ಸೊ ಪರ್ಮಿಷನ್ ಕೊಡುವಂಥ ಇಲಾಖೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಂತ ಹೆಂಗೆ ಆಹ್ವಾನಿಸ್ತು? ಸೊ ವೆರಿ ಕ್ಲಿಯರ್, ಆನ್ ದಿ ಪೇಪರ್ ಪರ್ಮಿಷನ್ ಇರಲಿಲ್ಲ, ಆದರೆ ಹಾಗೆ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರು, ಅಲ್ಲಿಗೆ ಮುಗಿದು ಹೋಗ್ತಿತ್ತು. ಮೌಖಿಕ ಆದೇಶ ಮತ್ತೊಂದು ಅಂತ ಇಷ್ಟು ಸಮಸ್ಯೆ ಆಗಿದ್ದಕ್ಕೆ ಈಗ ಹೊರಗಡೆ ಬಂತು. ಇದು ಒಂದು ಕಡೆ ಸತ್ಯ ತೆರೆದಿಟ್ಟಿರೋದು. ನಿನ್ನೆನೇ ಎಲ್ಲ ರಿಪೋರ್ಟ್ ಮಾಡಿದ್ವಿ, A to Z. ಒಂದು ಲೆಟರ್ ವೈರಲ್ ಆಗ್ತಿದೆ, ಅದಕ್ಕೆ ಸಂಬಂಧಪಟ್ಟಂತೆ ರಿಟೈರ್ಡ್ DG ದಯಾನಂದ್ ಅವ್ರನ್ನ ಹೆಂಗೆ ಸಸ್ಪೆಂಡ್ ಮಾಡಿದ್ರಿ, ಕಮಿಷನರ್ ಆಗಿದ್ದ ದಯಾನಂದ್ ಅವ್ರನ್ನ ಅಂತ ಅಟ್ಯಾಕ್ ಮಾಡ್ತಾ ಶಾಲಿನಿ ರಜನೀಶ್ ಅವರ ವಿಚಾರ ತೊಗೊಂಡಿದ್ರು. ಅದನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಮತ್ತೊಂದು ಸಲ. ಒಂದು ಲೆಟರ್ ಓಡಾಡ್ತು, ಆ ಲೆಟರ್ ಪ್ರಕಾರ ಮತ್ತು ಈಗೆಲ್ಲ ರಿಟೈರ್ಡ್ DG ಮತ್ತು ಹೈಯರ್ ಆಫೀಸರ್ಸ್ ರಿಟೈರ್ಡ್ ಆಗಿದವರೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ. ಪೊಲೀಸರ ಪರವಾಗಿರುವ IPS ಅಸೋಸಿಯೇಷನ್ ಅಟ್ಯಾಕ್ ಮಾಡ್ತಿದೆ. ಯಾಕೆ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಆ್ಯಕ್ಷನ್ ತೊಗೊಳ್ತಿಲ್ಲ ಅಂತ? ಯಾಕಂದರೆ ಇನ್ನೂ RCB ಫೈನಲ್ ಮ್ಯಾಚೇ ಆಗಿರಲಿಲ್ಲ 3ನೇ ತಾರೀಕು ಸಂಜೆ. ಅದಕ್ಕಿಂತ ಮುಂಚೆ ಬೆಳಗ್ಗೆನೇ ಅಪ್ರೂವಲ್ ಕೊಟ್ಟಾಗಿದೆ ಕಾರ್ಯಕ್ರಮಕ್ಕೆ. ಲೆಟರ್ ಬಂದಿರುತ್ತೆ KCAದಿಂದ. ಅದಕ್ಕೆ ಅಪ್ರೂವಲ್ ಹೆಂಗೆ ಕೊಟ್ಟರು? ಸೀನಿಯರ್ IAS ಆಫೀಸರ್, ಸರ್ಕಾರದ CS ಶಾಲಿನಿ ರಜನೀಶ್ ಅವರನ್ನುವಂಥ ಒಂದು ಪತ್ರ ವೈರಲ್ ಆಗ್ತಿದೆ. ಅದನ್ನು ಇಟ್ಟುಕೊಂಡು ಅಟ್ಯಾಕ್ ಮಾಡಿದ್ದಾರೆ. ಯಾಕೆ ಶಾಲಿನಿ ರಜನೀಶ್ ಅವರ ತಲೆದಂಡ ಆಗಿಲ್ಲ ಹಾಗಾದರೆ? ಅಥವಾ ಶಾಲಿನಿ ರಜನೀಶ್ ಅವರಿಗೆ CM DCM ಇನ್ಸ್ಟ್ರಕ್ಟ್ ಮಾಡಿ ಈ ರೀತಿ ಕ್ಲಿಯರ್ ಮಾಡಿಸಿರಬಹುದು. ಮ್ಯಾಚೇ ನಡೆಯೋ ಮೊದಲು, ಮ್ಯಾಚ್ ಗೆಲ್ಲುವ ಮೊದಲು ಸೆಲೆಬ್ರೇಷನ್ಗೆ ಹೆಂಗೆ ಪರ್ಮಿಷನ್ ಕೊಟ್ರಿ ಅಂತ ಅದು ಒಂದು ಕಡೆ. ಆದರೆ ಸತ್ಯವತಿಯವರು ಸ್ಟೇಡಿಯಮ್ಗೆ ಕರೆದಿರೋದು ಮತ್ತೊಂದು ಕಡೆ. ಇದಿಷ್ಟು ಸಾಕು. ಸರ್ಕಾರವೇ ಇದಕ್ಕೆ ಹೊಣೆ, ಮತ್ತಾರೂ ಹೊಣೆ ಅಲ್ಲ. ಓಕೆ, KCA RCB ಅವರು ಒತ್ತಡ ಹಾಕಿದ್ದಾರೆ, ಮತ್ತೊಂದು ಅವ್ರಿಗೂ ಸಂಬಂಧಪಟ್ಟ ಆ್ಯಕ್ಷನ್ ಆಗಲಿ ಯಾರಾದರೂ ಎಡವಟ್ಟು ಮಾಡಿದರೆ. ಆದರೆ ಕಂಡವರು ಬಂದು ಏನೋ ಪರ್ಮಿಷನ್ನು ಮತ್ತೊಂದು ಅಂತ ಕೇಳಿಬಿಟ್ರೆ ಅದೆಲ್ಲದಕ್ಕೂ ಮುದ್ರೆ ಒತ್ತು ಕಳಿಸೋದಕ್ಕೆ ಇಲ್ಲಿ ಕೂತಿರೋದು ಯಾರು ಅನ್ನೋದು ಬರುತ್ತಲ್ವ? ಸರ್ಕಾರ ಅಲ್ವ ಇದೆಲ್ಲ ನೋಡ್ಕೊಳ್ಬೇಕಾಗಿರೋದು. ಅಂಥದ್ರಲ್ಲಿ ಸರ್ಕಾರದವರೇ ಕರೆದಿದ್ದಾರೆ ಅಂದಮೇಲೆ ಇನ್ನೇನು ಡೌಟೇ ಉಳ್ಕೊಂಡಿಲ್ಲ. ಇದು ಒಂದು ಕಡೆ. ಉಳಿದ ವಿಡಿಯೋಗಳನ್ನು ನೋಡೋಣ. ಈಗ ರಾಜ್ಯಪಾಲರಿರುವಂಥ ವೇದಿಕೆಯಲ್ಲಿ ಪೊಲೀಸರೇ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮೊಮ್ಮಗನನ್ನು ಕೂರಿಸಿದ ವಿಡಿಯೋ ಭಯಂಕರ ವೈರಲ್ ಆಗ್ತಿದೆ. ಅಂದು ಇಂದು 2 ವಿಡಿಯೋಗಳು. JDSನವರು ಈ ವಿಡಿಯೋ ಬಿಟ್ಟು ಅಟ್ಯಾಕ್ ಮಾಡ್ತಿದ್ದಾರೆ. ಪ್ರತಿಪಕ್ಷಗಳಿಗೆ ಆಹಾರ ಆಗಿದೆ. ಮೀಡಿಯಾಗಳಲ್ಲಿ ಇದು ಸಂಚಲನ ಸೃಷ್ಟಿ ಮಾಡಿದೆ. ನೋಡಿ ಒಂದ್ಸಲ. DC ನನಗೆ ಹೆಂಗಯ್ಯ ನೀನು ನನಗೆ ಸರಿ ಸಮನಾಗಿ ಕೂತ್ಕೋತೀಯ ಅಂತ ಪೊಲೀಸ್ ಅಧಿಕಾರಿಗೊಂದು ಸಲ ದಬಾಯಿಸಿದ್ದು ವೈರಲ್ ಆಯಿತು. DCಗೆ ದಬಾಯಿಸಿದ್ದು ವೈರಲ್ ಆಯಿತು CM ಸಾಹೇಬರು. ಆದರೆ ಸರ್ಕಾರಿ ಕಾರ್ಯಕ್ರಮ ಇದು. ಪ್ರೋಟೋಕಾಲ್ನ ಮುರಿದು ಮೊಮ್ಮಗನನ್ನು ರಾಜ್ಯಪಾಲರಿಗೆ ಸರಿಸಮನಾಗಿ ಕರ್ಕೊಂಡು ಬಂದು ಕೂರಿಸಿದ್ದು ಹೆಂಗೆ ಸರ್? ಹೋಗ್ರಪ್ಪ, ನೀವೇ ಶಾಪಿಂಗ್ ಮಾಡ್ದೆ ಹೆಂಗಪ್ಪ? ಚರ್ಚಾ ಕಡೆ ಆ ವಿಡಿಯೋ, ಇದು ಸುದ್ದಿ ಗೊತ್ತಿರೋದೆ. ಅವ್ರ ಮೊಮ್ಮಗ ಬಂದ, ಫೋಟೋ ತೆಗೆಸ್ಕೊಂಡಿದ್ದು, ಆಮೇಲೆ ಮಸಾಲೆ ದೋಸೆ ಬಾಸುಂದಿ ತಿಂದ್ಕೊಂಡು ಹೋಗಿದ್ದು, ಇಲ್ಲಿ ಸಾವಾಗಿರೋ ಸುದ್ದಿ CM ಕಿವಿಗೆ ಬಿದ್ದಿರಲಿಲ್ವಾ ಅಥವಾ ಬಿದ್ದ ಮೇಲೂ ಹೋಗಿ ಮಸಾಲೆ ದೋಸೆ ತಿಂದ್ರಾ ಅನ್ನೋದೆಲ್ಲ ಕುಮಾರಸ್ವಾಮಿ ಅವರು ಅಟ್ಯಾಕ್ ಮಾಡಿದ್ರಲ್ಲ. ಅದನ್ನು ಕೂಡ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ಆಗ್ತಿದೆ. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಇದ್ದಿದ್ದಕ್ಕೆ ಕಮ್ಯುನಿಕೇಟೇ ಮಾಡಿರಲಿಲ್ಲ ಪೊಲೀಸರು. ಅದಕ್ಕೆ ಸಿಟ್ಟು ಮಾಡ್ಕೊಂಡಿರೋದು CM. ಅದಕ್ಕೆ ಈ ಸಸ್ಪೆಂಡ್ ಮಾಡಿರೋದು. ಸಾವಿನ ಸುದ್ದಿ CMಗೆ ತಲುಪಿಸೇ ಇರಲಿಲ್ಲ ಅನ್ನೋ ತನಕ ಅದೇ ರೀತಿಯಾದ ಒಂದು ಸಮಜಾಯಿಷಿ ಪ್ರಯತ್ನ ಆಗ್ತಿದೆ. ಅದು ಏನಾದರೂ ಇಟ್ಕೊಳ್ಳಿ, ಮಸಾಲೆ ದೋಸೆ ಯಾರೋ ತಿನ್ಕೊಳ್ಳಿ, ಇನ್ನೊಂದಾದರೂ ತಿನ್ಕೊಳ್ಳಿ, ಬಟ್ ಇದಕ್ಕೆ ಉತ್ತರ ಕೊಡಿ. ರಾಜ್ಯಪಾಲರಿರುವ ವೇದಿಕೆ, CM DCM ಮಿನಿಸ್ಟ್ರುಗಳು ಪ್ರೋಟೋಕಾಲನ್ನು ಅದರ ಆಧಾರದಲ್ಲಿ ನಡೆಸ್ಕೊಡ್ಬೇಕಾದ ಕಾರ್ಯಕ್ರಮ ಮತ್ತು ಹೈ ಅಲರ್ಟಲ್ಲಿ ಮಾಡಬೇಕಾಗಿದ್ದ ಕಾರ್ಯಕ್ರಮ. RCB ಟೀಮು ಮತ್ತು ದೇಶದ ಅತ್ಯಂತ ಪ್ರತಿಷ್ಠಿತ ಆಟಗಾರ ಕೊಹ್ಲಿ ಕೂಡ ಇರುವಂಥ ಕಾರ್ಯಕ್ರಮ. 100 ಜನ ತುಂಬಿ ತುಳುಕಿದ್ರು. ಲೋಕೋಪಯೋಗಿ ಇಲಾಖೆ ಪರ್ಮಿಷನ್ ಕೊಟ್ಟಿದ್ದು 25ರಿಂದ 30 ಜನಕ್ಕೆ. CM ಮೊಮ್ಮಗನನ್ನು ಹೆಂಗೆ ಪೊಲೀಸರೇ ಕರ್ಕೊಂಡು ಬರ್ತಾರೆ ನೋಡಿ. ಇದು ಒಂದು ದೃಶ್ಯ. ಇನ್ನೊಂದು ದೃಶ್ಯದಲ್ಲಿ CM ಮೊಮ್ಮಗನನ್ನು ಪೊಲೀಸರು ಕರ್ಕೊಂಡು ಹೋಗಿ ಕೊಹ್ಲಿ ಪಕ್ಕ ಕೂರಿಸಿ ಫೋಟೋ ತೆಗೆಸ್ತಾರೆ. ಹರೀಶ್ ಗೌಡ, GT ದೇವೇಗೌಡರ ಮಗ, ಅವ್ರನ್ನ ಅಟ್ತಾ ಇರ್ತಾರೆ ಪೊಲೀಸರು. ನಾನು MLA ರೀ ಅಂತ ಬೇಡ್ಕೊಂಡು ಕೊನೆಗೆ ಅವ್ರನ್ನೂ ನಿಲ್ಲಕ್ಕೆ ಬಿಡ್ತಾರೆ. ಅದೊಂದು ವಿಡಿಯೋ ಸಖತ್ ಸದ್ದು ಮಾಡ್ತಾ ಇದೆ. CM ಮಗಂಗೆ ಆ ಕಾರ್ಯಕ್ರಮದಲ್ಲಿ ಎಂಥ ರಾಯಲ್ ಟ್ರೀಟ್ಮೆಂಟ್ ಸಿಕ್ತು ಅಂತ. ಎಲ್ಲ ಸರಿಯಾಗಿದ್ರೆ ಇದನ್ನು ಯಾರೂ ಟೀಕಿಸ್ತಾನೆ ಇರಲಿಲ್ವೇನೋ. ಅಯ್ಯೋ CM ಮೊಮ್ಮಗನನ್ನು ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದರೆ ತಪ್ಪ ಅನ್ನೋ ಥರ ಆಗ್ಬಿಡ್ತಿತ್ತದು. ಬಟ್ ಇಷ್ಟೆಲ್ಲ ಆಗಿ ಕಂಡವ್ರ ಮಕ್ಕಳು ಬೀದಿ ಹೆಣವಾಗಿರುವಾಗ ನೋಡ್ರಿ ಇವ್ರಿಗೆ ರಾಯಲ್ ಟ್ರೀಟ್ಮೆಂಟು ಅಂತ ಈಗ ಸರಿಯಾಗಿ ಉಗಿತಾ ಇದ್ದಾರೆ ಜನ.
ಆ ಮಗನನ್ನು 20 ವರ್ಷದ ಮಗನನ್ನು ಕಳ್ಕೊಂಡಿರೋ ತಂದೆಯ ಪ್ರಶ್ನೆಯೂ ಇದೆ. ಸ್ವಾಮಿ, ನಮ್ಮ ಮಗನನ್ನು ಬೀದಿಲಿ ಹೆಣ ಮಾಡಿ ನಿಮ್ಮ ಮೊಮ್ಮಗನನ್ನು ಈ ರೀತಿ ಮೆರೆದಾಡಿಸಿದ್ರಿ ಅಲ್ವಾ ಅಂತ. ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ನಮ್ಮ DK ಸಾಹೇಬ್ರನ್ನ ನೋಡಬೇಕು. ಇದನ್ನು ಅವ್ರ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗ್ಸೋದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ದರು. ನನ್ನ ಮಕ್ಕಳು ಎಲ್ಲ ಸತ್ತಿದ್ರು, 11 ಮಕ್ಕಳು ಸತ್ತಿದ್ರು. ಅವ್ರ ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದರು. ಇಂಥ ಸರ್ಕಾರ ನಮಗೆ ಬೇಕಾ? ಇಂಥ ಜನಪ್ರತಿನಿಧಿಗಳು ನಮಗೆ ಬೇಕಾ? ಅವ್ರ ತಪ್ಪನ್ನು ಮುಚ್ಚಿಡೋದಕ್ಕೋಸ್ಕರ ಪೊಲೀಸರನ್ನ ಸಸ್ಪೆಂಡ್ ಮಾಡೋದು, ಪೊಲೀಸರನ್ನ ಅಮಾನತು ಮಾಡೋದು ಎಷ್ಟು ಸರಿ? ಅವ್ರು ಏನು ತಪ್ಪು ಮಾಡಿದ್ರು? ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಜೊತೆಗೆ ಬಹಳಷ್ಟು ವಿಡಿಯೋಗಳಿವೆ. ಜಮೀರ್ ಅಹಮದ್ ಖಾನ್ ಅವರು ಹೆಂಗೆ ತಮ್ಮ ಮಗನನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಳ್ತಾರೆ. ಬೇರೆ ಬೇರೆ ಅಲ್ಲಿ ಅಧಿಕಾರಿಗಳು, ಸೀನಿಯರ್ ಆಫೀಸರ್ಸ್ ಮಕ್ಕಳು ಕೂಡ ಬಂದಿದ್ರಂತೆ. ಬರೀ ರಾಜಕಾರಣಿಗಳ ಮಕ್ಕಳೆಲ್ಲ, ಬಂಧು ಬಾಂಧವರ ಎಲ್ಲರ ಸಮಾಗಮ ಮಾಡುವಂಥ ಒಂದು ಫ್ಯಾಮಿಲಿ ಫಂಕ್ಷನ್ ಆಗಿತ್ತಾ ಇದು? ಅಥವಾ ನಿಮ್ಮ ಪಾರ್ಟಿ ಫಂಕ್ಷನ್ ಆಗಿತ್ತಾ? ನಿಮ್ಮ ಪಕ್ಷದ ಸಮಾವೇಶ, ರ್ಯಾಲಿ ಅಂಥದ್ದಿದ್ರೆ ಕರ್ಕೊಳ್ಳಿ ಬೇಕಿದ್ರೆ. ಇಲ್ಲ ಫ್ಯಾಮಿಲಿ ಫಂಕ್ಷನ್ ಆದರೆ ಯಾರೂ ಮಾತೇ ಆಡಲ್ಲ ಬಿಡಿ. ಸರ್ಕಾರದ ಪ್ರೋಟೋಕಾಲನ್ನು ಮುರಿದು ಈ ರೀತಿಯೆಲ್ಲ ಮಾಡಿದ್ದೀರಾ ನೀವು. ಇದನ್ನು ಮೀರಿ ಯಾವ ತಪ್ಪಿಗೆ ಪೊಲೀಸರ ಮೇಲೆ ಇಂಥ ಕಠಿಣ ಕ್ರಮ ಕೈಗೊಂಡ್ರಿ ಅನ್ನೋದಕ್ಕೆ ಉತ್ತರ ಸಿಗ್ತಿಲ್ಲ. ಅಷ್ಟರ ನಡುವೆ ಸರ್ಕಾರದ ಬಣ್ಣವನ್ನು ಬಯಲು ಮಾಡುವಂತಹ ವಿಡಿಯೋ, ಸತ್ಯವತಿಯವರೇ ಸತ್ಯವನ್ನು ಹೇಳಿರುವಂಥ ವಿಡಿಯೋ ಈಗ ಔಟ್ ಆಗೋ ಮೂಲಕ ಸರ್ಕಾರಕ್ಕೆ ಸಂಕಷ್ಟ ಶುರುವಾಗಿದೆ. ಈ ಕೇಸನ್ನು ಸರಿಯಾಗಿ ಫೈಟ್ ಮಾಡಿದ್ದೇ ಹೌದಾದರೆ ಪ್ರತಿಪಕ್ಷಗಳು ಬಿಡದೆ ಯಾವುದೋ ಹಂತಕ್ಕೆ ಹೋಗುತ್ತಿದೆ. ಯಾಕಂದರೆ ಪಕ್ಕಾ ಸಾಕ್ಷಿ ವಿಡಿಯೋ ಸಮೇತ ಇದೆ. ಮತ್ತೊಂದು ಕಡೆ ಪಕ್ಷದವರು ಮಾಡ್ತಾರೋ ಬಿಡ್ತಾರೋ, ಈಗಾಗಲೇ PIL ಹಾಕ್ಕೊಂಡು ಹೈಕೋರ್ಟು ಸುಮೋಟೋ ಹಾಕ್ಕೊಂಡಿರೋದ್ರಿಂದಾಗಿ, ಹೈಕೋರ್ಟೇ ಮಧ್ಯಪ್ರವೇಶ ಮಾಡಿರೋದ್ರಿಂದಾಗಿ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ. ಇದು ದೊಡ್ಡ ದೊಡ್ಡ ತಲೆಗಳಿಗೆ ಬರಬಹುದು ಅಂತ ಅನಿಸುವಂತಹ ಸಾಕ್ಷಿಗಳು ಔಟ್ ಆಗಿವೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.